ಹೆಲ್ಲೋ ಕ್ರಿಕೆಟರ್ಸ್, ಮೂದಕ್ಕೆ ಮೂದು ಪ್ರೆಡಿಕ್ಷನ್ ಪಾಸ್. ಫಸ್ಟ್ ನಾನು ಹೇಳಿದ್ದು ಆರ್ ಸಿ ವಿನ್ ಆಗುತ್ತೆ ಅಂತ, ಸೆಕೆಂಡ್ ಮುಂಬೈ ವಿನ್ ಆಗುತ್ತೆ ಅಂತ ಹೇಳಿದ್ದೆ. ಥರ್ಡ್ ಪ್ರೆಡಿಕ್ಷನಲ್ಲಿ ಸಿ ಎಸ್ ಕೆ ಸೋಲತ್ತೆ, ರಾಜಸ್ಥಾನ್ ವಿನ್ ಆಗುತ್ತೆ ಅಂತ ಹೇಳಿದ್ದೆ. ಆ ಒಂದು ಟೀಮಿನ ಕಾಂಬಿನೇಷನು ನಾನೊಂದು ಅನಲೈಸ್ ಮಾಡಿ ಪ್ಲೇಯಿಂಗ್ 11 ಎರಡನ್ನೂ ಸೆಲೆಕ್ಟ್ ಮಾಡಿದಾಗೆ ನನಗೆ ಗೊತ್ತಾಯಿತು ಇದು ಮೋಸ್ಟ್ ಪ್ರಾಬಬ್ಲಿ ಸಿ ಎಸ್ ಕೆ ಸೋಲತ್ತೆ ಅಂತ ಹೇಳಿ. ಅದು ಹಾಗೇ ಆಯಿತು. ಎಷ್ಟು ಈಸಿಯಾಗಿ ರಾಜಸ್ಥಾನ ಹೊಡೆದಾಕಿದ್ರು ಅಂತ ಹೇಳಿದರೆ, ಆ್ಯಕ್ಚುಲಿ ಪಾಪ ಅವರಿಗೂ ಮಳೆ ಬಂತು. ಫಸ್ಟು ಏನು ಇಡೀ ದಿವಸ ಮಳೆ ಬಂದಿದೆ. ಮಳೆ ಬಂದು ಕಂಪ್ಲೀಟ್ ಗ್ರೌಂಡು ಕವರ್ ಆಗಿತ್ತು. ಅದು ಕವರ್ ಆದಾಗ ಏನಾಗುತ್ತೆ, ಸ್ವಲ್ಪ ವೆಟ್ ಇರುತ್ತೆ. ಸೊ ಬಾಲು ಪಾಸ್ ಆಗಲ್ಲ. ಐ ಮೀನ್ ಆನ್ ಗ್ರೌಂಡಲ್ಲಿ ಹೊಡೆದಿದ್ದು ಶಾರ್ಟ್ ಎಲ್ಲ ಪಾಸ್ ಆಗಲ್ಲ. ಅದರಲ್ಲೂ ಅವ್ರದ್ದು ನಸೀಬ ಹೇಗಿತ್ತು ಅಂತ ಹೇಳಿದರೆ, ಟಾಸ್ ಸೋತು ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಚೆನ್ನೈ ಸ್ಟಾರ್ಟಿಂಗಲ್ಲೇ ವಿಕೆಟ್ ಟಕ 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 ಅಂತ ಪೇಸ್ ಬಾಲರ್ಸಿಗೆ ಕೊಟ್ಟರು. ಆ್ಯಕ್ಚುಲಿ ಗುವಾಹಟಿ ಪಿಚ್ ಏನಿದೆ, ರೆಡ್ ಸಾಯಿಲ್ ಪಿಚ್ಚು, ಫಾಸ್ಟ್ ಬಾಲಿಂಗ್ ಅಷ್ಟೆಲ್ಲ ವರ್ಕ್ ಆಗಲ್ಲ. ಯಾಕಂದರೆ ಪೇಸ್ ಬಂದಾಗ ಬ್ಯಾಟಿಗೆ ಸಿಗುತ್ತೆ ಬಾಲು, ಫ್ಲ್ಯಾಟ್ ಸರ್ಫೇಸು. ಬಟ್ ಇಲ್ಲೇನಾಗ್ಬಿಡ್ತು, ಕ್ಲೈಮೇಟ್ ಎಲ್ಲ ಕೂಲ್ ಇದ್ದಕ್ಕಾಗಿ, ಅದರಲ್ಲೂ ಮಳೆ ಬಂದು ಕ್ಲೈಮೇಟ್ ಎಲ್ಲ ಕೂಲ್ ಆಗಿತ್ತು. ಆವಾಗ ವಿಂಡ್ ಕೂಡ ಜಾಸ್ತಿ ಇರುತ್ತೆ. ವಿಂಡ್ ಜಾಸ್ತಿ ಇದ್ದಾಗ ಬಾಲು ಮೂವ್ ಆಗುತ್ತೆ, ಅಂದರೆ ಸ್ವಿಂಗ್ ಆಗುತ್ತೆ. ಸೊ ಅದೇ ರಾಜಸ್ಥಾನಕ್ಕೆ ಬೆನಿಫಿಟ್ ಆಯಿತು. ಟಾಸ್ ಬೇರೆ ವಿನ್ ಆಗಿಬಿಟ್ರು. ಈಸಿಯಾಗಿ ಅವರನ್ನು 120ಕ್ಕೆ ಆಲ್ಔಟ್ ಮಾಡಿದ್ರು. ಆಮೇಲಂತೂ ಸೂರ್ಯವಂಶಿ ಹೊಡೆತ ಅಂತೂ 15 ಬಾಲಿಗೆ 50 ರನ್. ಎಲ್ಲ ಬಾಲರ್ಸ್ಗೂ, ಎಲ್ಲ ಹೆನ್ರಿಗ್ ಕೂಡ ಸರಿ ಜಪ್ ಬಿಸಾಕ್ಬಿಟ್ಟ. ಜಸ್ವಾಲು ಒಂದು ಸೈಡಲ್ಲಿ ಕಾಮಾಗಿ ಒಂದು ಸೈಡ್ ನಿಂತ್ಕೊಂಡು ಆಡ್ತಾ ಇದ್ದು. ಅದಾದಮೇಲೆ 2 ವಿಕೆಟ್ ಹೋಯಿತು. ಅದು ಕಾಂಬೋಜ್, ಅಂಶುಲ್ ಕಾಂಬೋಜಿಗೆ 2 ವಿಕೆಟ್ ಬಿತ್ತು. ನಾನು ಹೇಳಿದ್ದೆ ಅವ್ರನ್ನ ಕೂಡ ಪ್ಲೇಯಿಂಗ್ 11ನಲ್ಲಿ ಸಿ ಎಸ್ ಕೆ ಆಡಿಸ್ತಾ ಅಂತ. ಆಡಿಸಿದ ಹಾಗೆ ಅವ್ರಿಗೆ 2 ವಿಕೆಟ್ ಕೂಡ ಬಿತ್ತು. ಸೊ ಸಿ ಎಸ್ ಕೆನ ಈಸಿಯಾಗಿ ಬಡ್ದು ಬಾಯಿ ಹಾಕೊಂತ ರಾಜಸ್ಥಾನ. ಸೊ ಮೂರು ಪ್ರೆಡಿಕ್ಷನ್ ನಾನು ಹೇಳಿದ್ದು ಕ್ಲಿಯರ್ ಆಗಿದೆ ಅಂದರೆ, ಐ ಮೀನ್ ಹೇಳಿದ್ದೆಲ್ಲ ಪಾಸ್ ಆಗಿದೆ ಅಂದರೆ ಒಂಥರ ಖುಷಿ. ಎಷ್ಟು ಈಸಿ ಮ್ಯಾಚ್ ಆಗಿತ್ತು ಇವತ್ತಿಂತು ಅಂತ ಹೇಳಿದರೆ, ಸಿ ಎಸ್ ಕೆ ಅರೌಂಡ್ 180 190 ಹೊಡಿತಾರೆ ಅಂತ ಅಂದ್ಕೊಂಡೆ. ಐ ಮೀನ್ ಫಸ್ಟ್ ಬ್ಯಾಟಿಂಗ್ ಬಂದರೆ ಯಾವುದೇ ಟೀಮ್ ಅದು. ಬಟ್ ಮಳೆ ಬಂದಿರೋ ಕಾರಣ ಅಷ್ಟೊಂದು ರನ್ ಆಗಿಲ್ಲ. ಆ ಒಂದು ಪ್ರೆಡಿಕ್ಷನ್ ಮಾತ್ರ ಸ್ವಲ್ಪ ನಾ ಹೇಳಿದ್ದು ಸುಳ್ಳಾಯಿತು. ಯಾಕಂತ ಹೇಳಿದರೆ ಮಳೆ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ಇತ್ತು. ಬೆಳಗ್ಗೆ ವಿಡಿಯೋ ಮಾಡಿದಾಗ ಏನು ಗುವಾಹಟಿ ವೆದರ್ ಕ್ಲಿಯರ್ ಆಗಿತ್ತು. ಅದಾದಮೇಲೆ ಮಳೆ ಬಂದಿದೆ, ಫುಲ್ ಗ್ರೌಂಡನ್ನು ಕವರ್ ಮಾಡಿಟ್ಟಿದ್ದು. ಮಳೆ ನಿಂತು ಕವರ್ನೆಲ್ಲ ತೆಗೆದು 5 ನಿಮಿಷ ಬಿಟ್ಟು ಟಾಸ್ ಮಾಡಿದ್ರು. 7 ಗಂಟೆಗೆ ಟಾಸ್ ಆಗಬೇಕಿತ್ತು. ಬಟ್ 7-5ಗೆ ಟಾಸ್ ಮಾಡಿದ್ರು. ರಾಜಸ್ಥಾನ ಟಾಸ್ ವಿನ್ ಆಗಿ ಬಾಲಿಂಗ್ ತೊಗೋತು. ಆವಾಗಲೇ ನಂಗೆ ಗೊತ್ತಾಯಿತು ಇದು 100% ರಾಜಸ್ಥಾನದ ಗೇಮ್ ಅಂಥೇಳಿ. ರಾಜಸ್ಥಾನದಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಅಂದ್ಕೊಂಡ್ವಿ. ಬಟ್ ಸೂರ್ಯವಂಶಿ ಆಡೋದು ನೋಡಿದರೆ ಎಕ್ಸ್ಪೀರಿಯನ್ಸ್ದು ನೀಡಿಲ್ಲ. ಬಂದಿದ್ದ ಬಾಲ್ನೆಲ್ಲ ಹೊಡಿಲಿಕ್ಕಾಗಿ ಅವನನ್ನು ಕಳಿಸೋದು. ಒಂದು ಸೈಡು ಜಸ್ವಾಲ್ನ ನಿಂತ್ಕೊಂಡು ಆಡ್ಲಿಕ್ಕೆ ಹೇಳ್ತಾರೆ. ಸೂರ್ಯವಂಶಿ ಹೊಡಿಬೇಕಾದ್ರೆ ಜಸ್ವಾಲ್ ಬ್ಯಾಟ್ ಕೂಡ ಎತ್ತುತ್ತಾ ಇರಲಿಲ್ಲ, ಅಷ್ಟು ಈಸಿಯಾಗಿ ಆಡ್ತಾಯಿದ್ರು. ಅದಾದಮೇಲೆ ಧ್ರುವ್ ಜುರೇಲ್ನ ಒನ್ ಕಳಿಸಿದ್ರು. ಮೇ ಬಿ ಬೇರೆ ಪ್ಲೇಯರ್ನ ಬೇರೆ ಇನ್ನಿಂಗ್ಸಲ್ಲಿ ಕಳಿಸ್ತದೆ ಅಂತ ಅನಿಸುತ್ತೆ. ಬಟ್ ಇಲ್ಲಿ ಧ್ರುವ್ ಜುರೇಲ್ನ ಕಳಿಸಿದ್ದು ಯಾಕಂತ ಹೇಳಿದರೆ ಕಮ್ಮಿ ಸ್ಕೋರ್ ಇತ್ತು. ಅದೇ ರೀಸನ್ಗೆ ಧ್ರುವ್ ಜುರೇಲ್ನ ಒನ್ ಕಳಿಸಿದ್ರು. ಬಂದ ತಕ್ಷಣ ಅವರು ಸ್ಟಾರ್ಟಿಂಗಲ್ಲೇ ಹಿಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ಮತ್ತೆ ಒಂದು ಇಲ್ದೇದ ಬಾಲನ್ನು ಹಿಂದ್ಗಡೆ ಎತ್ತಾಕ್ಲಿಕ್ಕೆ ಹೋಗಿ ಬೋಲ್ಡ್ ಆದರು. ಅದು ಬಿಟ್ಟು ರಿಯಾನ್ ಪರಾಗ್ ಕೂಡ ಬಂದು ಮ್ಯಾಚನ್ನು 48 ಬಾಲ್ ಇತ್ತು, 48 ಬಾಲ್ಗೆ 2 ರನ್ ಬೇಕಿತ್ತು. ಆವಾಗ ವಿನ್ ಆದರು ಈಸಿಯಾಗಿ. ಸೊ ಚೆನ್ನೈ ಫಸ್ಟ್ ಮ್ಯಾಚ್ ಸೋತಿದೆ. ಮತ್ತೊಂದು ಎಲ್ಲ ಸಿ ಎಸ್ ಕೆ ಫ್ಯಾನ್ಸಿಗೆ ಹೇಳೋದು, ಒಂದು ವೇಳೆ ಸಿ ಎಸ್ ಕೆ ಇದೇ ರೀತಿಯಾದ ಟೀಮನ್ನು ಎಲ್ಲ ಮ್ಯಾಚ್ಗಳಲ್ಲೂ ತೊಗೊಂಡು ಬಂದರೆ ದೇವದಣೆ ಅವರು ವಿನ್ ಆಗೋದಂತೂ ಡೌಟ್. ಬಾಲಿಂಗ್ ಕಾಂಬಿನೇಷನ್ ಇಲ್ಲ, ಬ್ಯಾಟಿಂಗ್ ಕಾಂಬಿನೇಷನ್ ಕರೆಕ್ಟಾಗಿಲ್ಲ. ಸಂಜು ಸ್ಯಾಮ್ಸನ್ನು ಗಾಯಕ್ವಾಡು ಓಪನಿಂಗ್ ಆಡ್ತಾರೆ, ಓಕೆ. ಸಂಜು 3 ಮ್ಯಾಚ್ T20 ವರ್ಲ್ಡ್ ಕಪ್ಪಲ್ಲಿ ಆಡೋದು. ಅದಾದಮೇಲೆ ಇಲ್ಲಿ ಸ್ವಲ್ಪ ಫ್ಲಾಪ್ ಆಗ್ತದೆ. T20 ವರ್ಲ್ಡ್ ಕಪ್ ಆಡಿದ್ದು ಬ್ಯಾಟ್ಸ್ಮನ್ಗಳು ಇಲ್ಲಿ ಫ್ಲಾಪ್ ಆಗ್ತಾ ಇದ್ದಾರೆ ಆ್ಯಕ್ಚುಲಿ, ಬ್ಯಾಟ್ಸ್ಮನ್ ಆಗಲಿ ಬೌಲರ್ಗಳಾಗಲಿ. ಸೊ ಅವರಿಬ್ಬರಾದಮೇಲೆ ಒನ್ ಡೌನ್ ಯಾರು? ಆಯುಷ್ ಮಾತ್ರೆ. ಅದಾದಮೇಲೆ ಯಾವುದು ಇಂಗ್ಲೆಂಡು ಕ್ಯಾಪ್ಟನ್ ಆಸ್ಟ್ರೇಲಿಯಾದ ಒಂದು ಮ್ಯಾಟ್ ಶಾರ್ಟ್. ಅದಾದಮೇಲೆ ಸರ್ಫರಾಜ್ ಖಾನು, ಅದು ಅವನನ್ನು ಇಂಪ್ಯಾಕ್ಟ್ ಪ್ಲೇಯರಿಂದ ತಗೊಬಂದಿದ್ದು ಸರ್ಫರಾಜ್ ಖಾನ್. ಅದಾದಮೇಲೆ ದೂಬೆನೂ ಬಂದ ಒಂದು 6 ಹೊಡೆದ ಹೋದ. ಸೊ ಕಾಂಬಿನೇಷನ್ನೇ ಕರೆಕ್ಟಾಗಿಲ್ಲ ಅವ್ರದ್ದು ಸಿ ಎಸ್ ಕೆದು. ಆ ಕಾಂಬಿನೇಷನ್, ಬ್ಯಾಟಿಂಗ್ ಕಾಂಬಿನೇಷನ್ನ ಕರೆಕ್ಟಾಗಿ ಮಾಡ್ಕೋಬೇಕು. ಮತ್ತೊಬ್ಬ ಕೀಪರು ಕರಣ್ ಶರ್ಮಾ ಏನೋ ಒಂದು ಹೆಸರಿತ್ತು ಗೊತ್ತಿಲ್ಲ, ಬಂದ ಅವನು ಸ್ವಲ್ಪ ಒಂದು 6 ಹೊಡೆದ ಹೋದ. ಓವರ್ಟನ್ ಪಾಪ ಅಲ್ಲಿ ತನಕ ಎಳ್ಕೊಂಡು ಹೋದ ಗೇಮ್ನ. ನಾನು ಓವರ್ಟನ್ನ ಇವತ್ತು ಪ್ಲೇಯಿಂಗ್ 11 ಆಡಿಸ್ತದೆ ಅಂತ ಅಂದ್ಕೊಂಡಿಲ್ಲ. ಅವನ ಬದಲು ಮಿಲ್ನೆನ ಆಡಿಸ್ತದೆ ಅಂತ ಅಂದ್ಕೊಂಡಿದ್ದೆ. ಮೇನ್ ಬಾಲರ್ ಆಗಿ ಮಿಲ್ನೆನ ಆಡಿಸ್ತದೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ಓವರ್ಟರ್ನ ಯಾಕೆ ತೊಗೊಂಡಿದ್ದು ಅಂತ ಹೇಳಿದರೆ, ಒಂದು ಬಾಲಿಂಗಿಗಾಗಿ, ಮತ್ತೊಂದು ಬ್ಯಾಟಿಂಗಿಗೆ ಆಲ್ರೌಂಡ್ ಪರ್ಫಾರ್ಮೆನ್ಸ್ ಬರಲಿ ಅಂತೇಳಿ ಓವರ್ಟರ್ನ ತೊಗೊಂಡಿದ್ದಾಗಿತ್ತು. ಒಳ್ಳೇದಾಯ್ತು, ಅದಿನ್ನೂ ಅಷ್ಟಾಗಿಲ್ಲ. ಬಟ್ ಅವರ ಒಂದು ಬ್ಯಾಟಿಂಗ್ ಕಾಂಬಿನೇಷನ್ ಕಂಪ್ಲೀಟ್ಲಿ ಕೊಲ್ಯಾಪ್ಸ್, ಒಂದು ಸರಿಯಾಗಿಲ್ಲ. ಸೊ ಇದೇ ರೀತಿಯಾದ ಟೀಮ್ ಏನಾದ್ರು ತೊಗೊಂಡೋದ್ರೆ ದೇವದಣೆ ಯಾವ ಮ್ಯಾಚು ವಿನ್ ಆಗಲ್ಲ. ಸಂಜು ಸ್ಯಾಮ್ಸನ್ ಕ್ಲಿಕ್ ಆದರೆ ಮಾತ್ರ ವಿನ್ ಆಗ್ತದೆ. ಋತುರಾಜ್ ಗಾಯಕ್ವಾಡ್ ನಂಗೆ ಅಷ್ಟೊಂದು ಏನು ಪ್ರಾಮಿಸಿಂಗ್ ಆಗಿ ಕಾಣಿಸಿಲ್ಲ. ಇವತ್ತು ನಡೆದ ಮ್ಯಾಚ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು? ಟೀಮ್ ಮುಂದೆ ಸಿ ಎಸ್ ಕೆ ಕಮ್ ಬ್ಯಾಕ್ ಮಾಡುತ್ತೆ ಅಂತ ಅನ್ಸುತ್ತಾ? ಏನಾದ್ರು ನಿಮ್ಗೆ ಅನಿಸಿದ್ರೆ, ಅಥವಾ ಈ ಒಂದು ಮ್ಯಾಚಿನ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ
ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ಒಂದು ಚಾನಲ್‌ನ ಫಾಲೋ ಮಾಡ್ತಾ ಇರಿ. ಪ್ರತಿ ದಿವಸ ಪ್ರತಿಯೊಂದು ಮ್ಯಾಚಿನ ಪ್ರೆಡಿಕ್ಷನ್ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಆ ಒಂದು ವಿಡಿಯೋದಲ್ಲಿ ಪ್ಲೇಯಿಂಗ್ 11 ಹೇಗಿರುತ್ತೆ, ಗ್ರೌಂಡ್ ಕಂಡೀಷನ್ ಹೇಗಿದೆ, ಗ್ರೌಂಡ್ ಎಷ್ಟು ಮೀಟರ್ ಇದೆ, ಎಷ್ಟು ಸ್ಕೋರ್ ಆಗ್ಬಹುದು, ಎವರೇಜ್ ಸ್ಕೋರ್ ಎಷ್ಟು, ಅಲ್ಲಿ ಚೇಸಿಂಗ್ ಎಷ್ಟು ಸ್ಕೋರನ್ನು ಚೇಸ್ ಮಾಡ್ಬೋದು, ಸೊ ಟೀಮ್ ಪ್ಲೇಯಿಂಗ್ 11 ಹೇಗಿರುತ್ತೆ, ಯಾವ ಟೀಮ್ ವಿನ್ ಆಗುತ್ತೆ, ಇದೆಲ್ಲ ವಿಡಿಯೋನ ನಾನು ಹಾಕ್ತಾ ಇರ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮ್ಯಾಚಿನ ಬಗ್ಗೆ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್.